ತಂಗುದಾಣವೆಂದು ಪ್ರಯಾಣಿಕರು ಕುಳಿತುಕೊಳ್ಳುವ ಮೊದಲು ಎಚ್ಚರ. ಇದು ತಂಗುದಾಣವಾದರೂ ಸ್ವಲ್ಪ ಆಯ ತಪ್ಪಿದರೆ ಬೀಳುವುದು ಹೊಂಟಕ್ಕೆ. ಇದು ರಾಷ್ಟ್ರೀಯ ಹೆದ್ದಾರಿ 75ರಲ್ಲಿ ನೂತನವಾಗಿ ನಿರ್ಮಾಣವಾದ ಪ್ರಯಾಣಿಕರ ತಂಗುದಾಣದ ಕತೆ. ಈ ತಂಗುದಾಣ ಎಲ್ಲಿಯದು ಅಂತ ಕೇಳ್ತೀರಾ? ಬಿಸಿ ರೋಡ್ನಿಂದ ಸುಮಾರು 7 ಕಿಲೋಮೀಟರ್ನಷ್ಟು ಮಂಗಳೂರು ಬೆಂಗಳೂರು ರಾಷ್ಟ್ರೀಯ ಹೆದ್ದಾರಿಯಲ್ಲಿ ಕ್ರಮಿಸಿದಾಗ ಕಲ್ಲಡ್ಕ ಫ್ಲೈಓವರ್ ಮುಗಿದು ಮುಂದೆ ಹೋಗುವ ಮಾರ್ಗದ ಎಡಬದಿಯಲ್ಲಿ ಸಿಗೋದೆ ಕುದ್ರೆಬೆಟ್ಟು ಪ್ರಯಾಣಿಕರ ತಂಗುದಾಣವೊಂದನ್ನ ಯಾವ ರೀತಿ ಕಟ್ಟಬಾರದು ಎಂಬುದಕ್ಕೆ ಪ್ರಾತ್ಯಕ್ಷಿಕೆ ಮಾಡಿಸಿಕೊಟ್ಟಂತಿದೆ ಇದು. ಬಸ್ ತಂಗುದಾಣಕ್ಕೆ ಹತ್ತಲು ಮೆಟ್ಟಿಲುಗಳ ಅವಶ್ಯಕತೆ ಇದ್ರೆ ಕುಳಿತುಕೊಳ್ಳಲು ಸಾಹಸ ಪಡಬೇಕು. ಇನ್ನು ಕೆಳಗೆ ನೋಡಿದ್ರೆ ಪಾತಾಳ, ಎಡಬಲಗಳಲ್ಲಿ ಅಪಾಯಕಾರಿ ಜಾಗ. ಇದರ ಮೇಲೆ ಕುಳಿತರೆ ಜೀವಕ್ಕೆ ಆಪತ್ತು. ಅಂತಹದೊಂದು ವಿಚಿತ್ರ ತಂಗುದಾಣವಿಲ್ಲಿ ನಿರ್ಮಾಣಗೊಂಡಿದೆ. ಹಾಗೆ ನೋಡಿದ್ರೆ ಬಿಸಿ ರೋಡ್ನಿಂದ ಅಡ್ಡಹೊಳೆ ರಸ್ತೆ ವಿಸ್ತಾರಗೊಂಡು ನಿರ್ಮಾಣ ಹೊಂದುತ್ತಿರುವ ವೇಳೆ ಬಸ್ ಬೇ ಪಕ್ಕದಲ್ಲಿ ನಿರ್ಮಾಣಗೊಂಡಿರುವ ಕೆಲವು ಪ್ರಯಾಣಿಕರ ತಂಗುದಾಣವು ಇಂಥದ್ದೇ ಆಗಿದೆ. ಮಳೆ ಗಾಳಿ ಜೋರಾಗಿ ಬೀಸುವ ದಕ್ಷಿಣ ಕನ್ನಡ ಜಿಲ್ಲೆಯ ಹವಾಮಾನಕ್ಕೆ ವ್ಯತಿರಿಕ್ತವಾಗಿ ಈ ನಿಲ್ದಾಣದ ಆಕಾರ ಮೂಡಿಬಂದಿದೆ. ಬಿಸಿಲು ಗಾಳಿ ಮಳೆ ಯಾವುದು ಇದ್ರೂ ಈ ನಿಲ್ದಾಣಗಳಿಂದ ಏನೂ ಫಾಯ್ದೆ ಇಲ್ಲ. ಕುದ್ರೆಬೆಟ್ಟಿನಲ್ಲಿ ನಿರ್ಮಾಣಗೊಂಡ ಪ್ರಯಾಣಿಕರ ನಿಲ್ದಾಣವಂತೂ ವಿಪರೀತ ಪರಿಸ್ಥಿತಿಯಲ್ಲಿದೆ. ಹೆಪ್ಪುಗಟ್ಟಿದ ಕೊಳಚೆ ನೀರು ಹರಿಯುವ ಚರಂಡಿಗೆ ಸ್ಲ್ಯಾಬ್ ಹಾಕಿ ಅದರ ಮೇಲೆ ಪ್ರಯಾಣಿಕರು ಕುಳಿತುಕೊಳ್ಳಲು ಕಬ್ಬಿಣದ ಸರಳುಗಳ ಶೀಟ್ ಮಾಡಲಾಗಿದೆ. ಮೇಲಕ್ಕೆ ಸಣ್ಣದಾಗಿ ತಗಡಿನ ಶೀಟ್. 6 ಫೀಟ್ ಎತ್ತರದವರು ಹಾರಿ ಕುಳಿತುಕೊಳ್ಳಬಹುದು. ಹಾಗಿದೆ ಪರಿಸ್ಥಿತಿ. ಇಲ್ಲಿ ವರ್ಟಿಗೋ ಸಮಸ್ಯೆ ಇದ್ದವರು ಕುಳಿತರೆ ತಲೆ ತಿರುಗಿ ಬೀಳೋದು ಗ್ಯಾರಂಟಿ. ಬಿದ್ದರಂತೂ ಪ್ರಾಣಕ್ಕೆ ಸಂಚಕಾರ. ಸಣ್ಣ ಮಕ್ಕಳು ಹೇಗೆ ನಿಲ್ಲೋದು? ಬಸ್ ಬರೋದಕ್ಕೂ ಮೊದಲು ಪ್ರಯಾಣಿಕರು ಸುರಕ್ಷಿತವಾಗಿ ನಿಲ್ಲಲೆಂದು ನಿಲ್ದಾಣವನ್ನ ಕಟ್ಟಲಾಗುತ್ತೆ. ಆದ್ರೆ ಅದೇ ಅಪಾಯಕಾರಿಯಾದ್ರೆ ಹೇಗೆ? ಹತ್ತಿರದಲ್ಲಿ ಶಾಲೆ ಇದೆ, ವಸತಿ ಗೃಹಗಳಿವೆ. ಇಲ್ಲಿನ ಮಕ್ಕಳು ಬಸ್ ಹತ್ತಲೆಂದು ಬಂದ್ರೆ ಏನು ಮಾಡುವುದು ಎಂಬ ಪರಿಜ್ಞಾನವೇ ಇಲ್ಲದಂತೆ ಈ ನಿಲ್ದಾಣ ನಿರ್ಮಿಸಲಾಗಿದೆ ಎಂದು ಸ್ಥಳೀಯರು ದೂರಿದ್ದಾರೆ. ರಾಷ್ಟ್ರೀಯ ಹೆದ್ದಾರಿ ಅಭಿವೃದ್ಧಿ ಪ್ರಾಧಿಕಾರ ಹಾಗೂ ಸಂಬಂಧಪಟ್ಟ ಇಲಾಖೆಯವರು ಅಪಾಯವೇನಾದರೂ ಸಂಭವಿಸುವ ಮೊದಲು ಇದಕ್ಕೆ ಪರಿಹಾರವನ್ನು ಒದಗಿಸಬೇಕು ಎಂದು ಸ್ಥಳೀಯರು ಮನವಿ ಮಾಡಿದ್ದಾರೆ. ದುರ್ವಾಸನೆಯಲ್ಲೇ ಕುಳಿತುಕೊಳ್ಳಬೇಕು. ಬಿಸಿಲ ಝಳ ದಿನದಿಂದ ದಿನಕ್ಕೆ ಜಾಸ್ತಿ ಆಗ್ತಾ ಇರುವ ಹಿನ್ನೆಲೆಯಲ್ಲಿ ಸ್ಥಳೀಯರು ಅನಿವಾರ್ಯವಾಗಿ ಕಷ್ಟಪಟ್ಟು ಈ ನಿಲ್ದಾಣದಲ್ಲೇನಾದರೂ ಬಂದು ಕುಳಿತರೆ ದುರ್ವಾಸನೆ ಉಚಿತವಾಗಿ ಸಿಗುತ್ತೆ. ಇಲ್ಲಿನ ಚರಂಡಿಯಲ್ಲಿ ಹರಿಯುವ ಕೊಳಚೆ ನೀರಿನ ದುರ್ವಾಸನೆಯಷ್ಟೇ ಅಲ್ಲ, ಇದರ ಅಡಿಯಲ್ಲೇ ಕಸವನ್ನ ಎಸೆಯಲಾಗ್ತಾ ಇದ್ದು ಅದು ಮತ್ತಷ್ಟು ಸಮಸ್ಯೆ ಉಂಟು ಮಾಡಿದೆ. ಜನರಿಗೆ ಉಪಯೋಗವಾಗುವಂತೆ ಬಸ್ ನಿಲ್ದಾಣ ನಿರ್ಮಾಣ ಮಾಡಬೇಕಿತ್ತು. ಹಾಗೆ ದಾಸಕೋಡಿಯಲ್ಲೂ ಜನರು ನಿಲ್ಲುವ ಜಾಗದಲ್ಲಿ ಬಸ್ ತಂಗುದಾಣವನ್ನ ಸಮರ್ಪಕವಾಗಿ ಮಾಡಿಲ್ಲ ಎಂಬ ದೂರುಗಳಿವೆ. ಇಲ್ಲಿ ಶಾಲಾ ಮಕ್ಕಳು ಬಂದು ಕುಳಿತುಕೊಳ್ಳುವುದು ಅಪಾಯಕಾರಿ. ಅಷ್ಟೇ ಅಲ್ಲ, ದೊಡ್ಡವರಿಗೂ ಕಷ್ಟ. ಇನ್ನು ಪ್ರಯಾಣಿಕರಿಗೆ ಅನುಕೂಲವಾಗುವ ರೀತಿಯಲ್ಲಿ ನಿಲ್ದಾಣ ರೂಪಿಸಬೇಕು ಎಂಬ ಮನವಿಗಳು ಸಾರ್ವಜನಿಕರದ್ದಾಗಿದೆ.